ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಸ್ವಲ್ಪ ಸಿಹಿ ಗೆಣಸು ತಗೊಂಡು ಬಂದಿದ್ದೀನಿ. ಸಿಹಿ ಗೆಣಸಲ್ಲಿ ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಅವಲಕ್ಕಿ ಉಪಯೋಗಿಸ್ಕೊಂಡು, ಸಿಹಿ ಗೆಣಸು ಮತ್ತು ಅವಲಕ್ಕಿ ಹಾಕ್ಕೊಂಡ್ಬಿಟ್ಟು ಸಖತ್ತಾಗಿರುವಂಥ ಒಂದು ರೆಸಿಪಿ. ಮಿಸ್ ಮಾಡಬೇಡಿ, ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಅದಕ್ಕೋಸ್ಕರ ಮೊದಲು ನಾನು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ನಾನು ಈ ಪೀಸ್ ತಗೊಂಡಿರೋದು 2 ಪೀಸ್ ತಗೊಂಡಿದ್ದೀನಿ. ಅದು ನೀವು ಸ್ವೀಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಬೆಲ್ಲ ಕರಗಿಸ್ಬೇಕು. ಜಸ್ಟ್ ಕರಗಿಸಿ ಸಿಕ್ಕಿದ್ರೆ ಸಾಕು ನೋಡಿ, ಈ ಲೆವೆಲ್ಗೆ ಬಂದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸಿಹಿ ಗೆಣಸು ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಒಳಗಡೆ ಒಳ್ಳೆ ಫ್ರೆಶ್ ಆಗಿದೆ. ಇದನ್ನು ಸಿಪ್ಪೆ ಎಲ್ಲ ತೆಗಿಬೇಕು, ಸ್ಕಿನ್ ಎಲ್ಲ ರಿಮೂವ್ ಮಾಡಿ ಇದನ್ನು ರೆಡಿ ಮಾಡಬೇಕು. ಮೊದಲು ನೋಡಿ ಈ ರೀತಿ ಫುಲ್ಲಾಗಿ ತೆಗಿತಾ ಇದ್ದೀನಿ. ಇಲ್ಲಿ ನಾನು ನೋಡಿ 2 ಪೀಸ್ ತಗೊಂಡಿರೋದು, ಸಣ್ಣ ಪೀಸ್ ತಗೊಂಡಿರೋದು. ಇದನ್ನು ಚೆನ್ನಾಗಿ ತುರಿಬೇಕು, ಈ ರೀತಿ ಗ್ರೇಟ್ ಮಾಡಬೇಕು. ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಫುಲ್ಲಾಗಿ ಎಲ್ಲ ಪೀಸನ್ನು ಕೂಡ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ತೊಳ್ಕೊಳ್ಳಿ. ಮೊದಲು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮೊದಲು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹಿಂಡಿ ತೆಗಿಬೇಕು. ನೀರೇನು ಬರಬಾರ್ದು. ಆದಷ್ಟು ನೋಡಿ ಜಸ್ಟ್ ಒಂದು ಸಲ ವಾಶ್ ಮಾಡಿಬಿಟ್ಟು ಈ ರೀತಿ ಹಿಂಡಿ ತಗೋಬೇಕು. ಇದನ್ನು ಈ ರೀತಿ ಮಾಡಿಬಿಟ್ಟು ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಎಲ್ಲ ಕೂಡ ಅದೇ ರೀತಿ ಹಿಂಡಿ ತಗೊಂಡ್ಬಿಟ್ಟು, ನೀರೇನು ಇರಬಾರ್ದು, ಎಲ್ಲ ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ನೋಡಿ. ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟ್ ಇನ್ನೊಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದರಲ್ಲಿ ನಾನಿಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ಅರ್ಧ ಕಪ್ ಅವಲಕ್ಕಿ ತಗೊಂಡಿರೋದು, ಅಂದರೆ 250 ml ಕಪ್ಪಲ್ಲಿ ಅರ್ಧ ಕಪ್ಪು. ಅದಕ್ಕೂ ಅದೇ ರೀತಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮೊದಲು ಸ್ವಲ್ಪ ತೊಳ್ಕೊಳ್ಳಿ. ಇಲ್ಲಿ ನಾನು ತೆಳು ಅವಲಕ್ಕಿ ಬರುತ್ತಲ್ವ, ಅದು ತಗೊಂಡಿರೋದು. ಇದನ್ನು ಅದೇ ರೀತಿ ಜಾಸ್ತಿ ತೊಳಿಬಾರ್ದು, ಬೇಗ ಸಾಫ್ಟ್ ಆಗುತ್ತೆ. ಜಸ್ಟ್ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಇದು ಮಾಡಿಬಿಟ್ಟು ಅದೇ ರೀತಿ ಹಿಂಡಿ, ನೀರೆಲ್ಲ ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬಿಟ್ಟು ಪುನಃ ನಾವು ಸಿಹಿ ಗೆಣಸು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಅದರ ಜೊತೆ ಸ್ವಲ್ಪ ಏಲಕ್ಕಿ ಹುಡಿ, ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಮತ್ತು ಸಿಹಿ ಗೆಣಸಿನ ತುರ್ಕೊಂಡಿದ್ದೀವಲ್ವ, ಅದು ಸ್ವಲ್ಪ ಮಿಕ್ಸ್ ಆಗಲಿ ಮೊದಲು ನೋಡಿ. ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ, ಅದನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ನಿಮಗೆಷ್ಟು ಮಿಕ್ಸ್ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡಿಕೊಂಡ್ರೆ ಆಯ್ತು ನೋಡಿ. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನಮ್ಮ ಹಿಟ್ಟಿಲ್ಲಿ ರೆಡಿಯಾಗಿದೆ. ಇನ್ನು ಇದನ್ನು ಆವಿಯಲ್ಲಿ ಬೇಯಿಸಬೇಕು. ಯಾವ ಮೆಥಡ್ ಬೇಕಿದ್ರೂ ನಿಮಗೆ ಉಪಯೋಗಿಸ್ಬೋದು. ನಾನು ಇವತ್ತು ಇಲ್ಲಿ ಹಲಸಿನ ಎಲೆ ತಗೊಂಡಿದ್ದೀನಿ. ಇದರಲ್ಲೂ ಕೂಡ ನಾನು 2 ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದ ರೀತಿ ಮಾಡ್ಬೋದು. ಬಾಳೆ ಎಲೆ ಬೇಕಿದ್ರೆ ಬಾಳೆ ಎಲೆಯಲ್ಲೂ ಮಾಡ್ಬೋದು. ನಾನು ನೋಡಿ ಈ ರೀತಿ ಮೊದಲು ಉದ್ದಕ್ಕೆ ಈ ರೀತಿ ಸ್ವಲ್ಪ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಬೇಕಿದ್ರೆ ಈ ರೀತಿನೂ ಮಾಡ್ಬೋದು. ಇದು ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ. ಮಕ್ಕಳಿಗೆಲ್ಲ ಕೊಟ್ಟರೆ ಚೆನ್ನಾಗಿ ತಿಂದುಬಿಡ್ತಾರೆ, ವೆರೈಟಿ ಆಗಿರುತ್ತೆ ಅಲ್ವಾ. ಇನ್ನೊಂದು ನೋಡಿ, ಅದೇ ರೀತಿ ಒಂದು ಭಾಗಕ್ಕೆ ಮಾತ್ರ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಫೋಲ್ಡ್ ಬಿಡ್ತೀನಿ ಈ ರೀತಿ. ಇದು ಬೇಗ ಬೇಗ ಆಗಿಬಿಡುತ್ತೆ ನೋಡಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು. ಬಾಳೆ ಎಲೆ ಬೇಕಿದ್ರೆ ಬಾಳೆ ಎಲೆಯಲ್ಲೂ ಮಾಡ್ಬೋದು. ಯಾವುದು ನಿಮ್ಗೆ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಟೋಟಲಿ ನಮಗಿದು ಆವಿಯಲ್ಲಿ ಬೇಯಿಸಿ ಸಿಗಬೇಕು, ಸ್ಟೀಮ್ ಮಾಡ್ತಾ ಇರೋದು ನೋಡಿ. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿರಬೇಕು, ಬಿಸಿ ಬಿಸಿ ಆಗಿರಬೇಕು. ಅದರ ಮೇಲ್ಗಡೆ ಎಲ್ಲ ಕೂಡ ಸೆಟ್ ಮಾಡ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಸಾಕು ನೋಡಿ. ಸಖತ್ತಾಗಿರೋಂಥ ಸಿಹಿ ಗೆಣಸಿನ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ಇದು ನಾವು ಸಂಜೆ ಹೊತ್ತು ಟೀ ಸ್ನ್ಯಾಕ್ ಆಗಿನೂ ಉಪಯೋಗಿಸ್ಬೋದು. ಎಲ್ಲ ಕೂಡ ಸರ್ವಿಂಗ್ ಪ್ಲೇಟಲ್ಲಿ ಸೆಟ್ ಮಾಡಿದ್ದೀನಿ ನೋಡಿ. ನೋಡೋದಕ್ಕೂ ಎಷ್ಟು ಸೂಪರ್ ಆಗಿದೆ, ತಿನ್ನೋದಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ ಇದು. ಸೊ ಮಿಸ್ ಮಾಡಿಬಿಡಿ. ಒಂದು ಸಲ ಆದರೂ ಸಿಹಿ ಗೆಣಸಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.